ಪತ್ರಿಕಾ ಮಿತ್ರರೇ, ನಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಕಳೆದ ವಾರ ನಾನು ಒಂದು ವಾರದಲ್ಲೇ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರ ಜೊತೆಗೂಡಿ ಚರ್ಚಿಸಿ ಈ ಲೋಕಸಭೆ ಚುನಾವಣೆ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಅಂತ ತಮ್ಮೆದುರಿಗೆ ಪ್ರಸ್ತಾಪಿಸಿದ್ದೆ. ಇವತ್ತು ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರುಗಳನ್ನೆಲ್ಲ ವಿಚಾರ ಮಾಡಲಾಗ್ತದೆ. ಎಲ್ಲರ ಅಭಿಪ್ರಾಯದ ಮೇರೆಗೆ ಇವತ್ತು ನಾವು ಈ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಮತದಾನ ಗೌಪ್ಯವಾಗಿರ್ತದೆ. ಇದು ನಮ್ಮೆಲ್ಲ ಮುಖಂಡರ ಕಾರ್ಯಕರ್ತರ ಅಭಿಪ್ರಾಯ ತಮ್ಮೆದುರಿಗೆ ಸಲ್ಲಿಸಿದೆ. ಅದೇ ರೀತಿಯಾಗಿ ಈ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರು ಬಹಳಷ್ಟು ಕಡೆ ನನ್ನ ಹೆಸರು ಪ್ರಸ್ತಾಪ ಮಾಡಿ ಅವ್ರು ಎಲ್ಲಿ ಹೋದ್ರು, ಫುಟ್ಬಾಲ್ ಎಲ್ಲಿ ಹೋದ್ರು ಅಂತಕ್ಕಂಥ ಮಾತುಗಳನ್ನು ಬಹಳಷ್ಟು ಕಡೆ ಮಾತಾಡಿದ್ದಾರೆ. ಹಾಲಿ ಶಾಸಕರು ಬಹಳಷ್ಟು ಕಡೆ ಮಾತಾಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ. ನೀವಿಬ್ಬರು ಹಾಲಿ ಮಾಜಿ ಏನಿದ್ದೀರಿ, ಈ ಕ್ಷೇತ್ರದ ಮತದಾರರನ್ನು ದುರುಪಯೋಗಪಡಿಸಿಕೊಂಡು ನಿಮ್ಮಿಬ್ಬರ ಸ್ವಾರ್ಥವನ್ನು ಸಾಧಿಸಲಿಕ್ಕೆ ಮಾತ್ರ ನೀವು ಇಲ್ಲಿ ಶಾಸಕರಾಗಿದ್ದೀರಿ. ಇವತ್ತು ಕೇವಲ ಒಬ್ಬರನ್ನೊಬ್ಬರು ಟೀಕೆ ಮಾಡ್ತಾರೆ ಅಷ್ಟೇ, ಅಭಿವೃದ್ಧಿ ಬಗ್ಗೆ ಟೀಕೆ ಇಲ್ಲ. ಇವತ್ತು 10 ತಿಂಗಳಾಯಿತು ಸರ್ಕಾರ ಕಳೆದು. ಇವತ್ತು ಮಾನ್ಯ ವಿಜಯಾನಂದ ಕಾಶ್ಯಪ್ನವರಿಗೆ ಪ್ರಶ್ನೆ ಮಾಡ್ತೀನಿ, ನಿನ್ನ 10 ತಿಂಗಳ ಸಾಧನೆ ಏನು ನೀನು ಬಿಡುಗಡೆ ಮಾಡಿ? ನಿನ್ನ ಸಾಧನೆ ಕೇವಲ ಉಸುಗು ಹೊಡೆಯೋದು, ಎಲ್ಲ ಯುವಕರನ್ನು ದಾರಿ ತಪ್ಪಿಸಿ ಕ್ಲಬ್ಗಳನ್ನು ಮಾಡುವುದು, ಏನೇನು ಅಕ್ರಮ ದಂಧೆಗಳದಾವ ಮತಕ್ಷೇತ್ರ ನಡೆಯೋದು ನಿನ್ನ ಸಾಧನೆ. ಈ ಮಾಜಿ ಶಾಸಕರು ಟೀಕೆ ಮಾಡಿದ್ದಾರೆ. ನಾ ಏನು ಹೇಳಿದ್ರೆ ಅದು ಹೇಳಿದಾರೆ. ನೀವು ಪುಣ್ಯಾತ್ಮರು 5 ವರ್ಷಗಳ ಕಾಲ ನೀವೇನು ಮಾಡಿದ್ರಪ್ಪ? ಯಾವ ಅಭಿವೃದ್ಧಿ ಮಾಡಿದ್ರೆ ನೀವು ತೋರಿಸಿ. ನೀವಿಬ್ಬರು ಮತ್ತು ಇನ್ನೊಂದು ಪ್ರಶ್ನೆ, ಹಾಲಿ ಶಾಸಕರು ಏನು ಹೇಳ್ತಾರಪ್ಪ ಅಂತಂದ್ರೆ, ಕೊಪ್ಪಳದಿಂದ ಬಂದಿದ್ದಾರೆ, ಅಲ್ಲಿಂದ ಬಂದಿದ್ದಾರೆ, ಇಲ್ಲಿಂದ ಬಂದಿದ್ದಾರೆ. ನಾನು ಸತ್ರ ನಾನು ಇಲ್ಲೇ ಹೋಗಿತ್ತಾರ, ಅವ್ರು ಸತ್ರ ಕೊಪ್ಪಳಕ್ಕೆ ಹೋಗ್ತಾರ. ನಾನು ಕರಡಿಯಲ್ಲೇ ಹುಟ್ಟಿದವನು, BA ವರೆಗೆ ಇಳಕಲ್ಲಲ್ಲೇ ಓದಿದವನು, ಜನ್ಮಭೂಮಿ ನನ್ನ ಕರಡಿನ. ನಿಮ್ಮ ಮುತ್ತಜ್ಜನ ಕಾಲದಾಗ ನೀವು ಹಾವೇರಿಯಲ್ಲಿ ಏನೋ ಮಂಡಾಳ ಬಟ್ಟಿ ಮಾಡ್ತಂತ ಸುದ್ದಿ ಕೇಳಿದೆ ನಾನು. ಅಲ್ಲಿಂದ ಬಂದಾಗ ನಾವು ಪುನಃ ನಮ್ಮ ಇಡೀ ಪೂರ್ವಜನ ಇತಿಹಾಸ ತೆಗೆದ್ರೆ ನನ್ನ ಕರಡಿ ಒಳಗಡೆ ಇದೆ. ಅದಕ್ಕಾಗಿ ಅದನ್ನು ಬಿಡು, ನಾವೆಲ್ಲ ಭಾರತೀಯರು ಅಂತಕ್ಕಂಥ ಭಾವನೆ ನೀವು ಬರಲಿ. ಈ ದೃಷ್ಟಿಯಿಂದ ಒಬ್ಬರನ್ನು ಬೇದಾಡಲಾರದೆ ತಾವು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಿ. ಇವತ್ತು ನಿಮ್ಮ ಸರ್ಕಾರ ಇದೆ, ಇವತ್ತು ಬಹುಮತ ಸರ್ಕಾರ ಇದೆ. ಇವತ್ತು ಒಳ್ಳೆಯ ಭಾಗದಲ್ಲಿ ಏನು ಹಳ್ಳಿಗಳು ಜನ ಕಷ್ಟಪಡ್ತಿದ್ದಾರೆ ನೋಡ್ರಿ. ಆ ಪುನರ್ವಸತಿ ಕೇಂದ್ರಗಳಿಗೆ ಇವತ್ತು ಅವರಿಗೆ ವಸತಿ ಸೌಕರ್ಯ, ನೀರಿನ ಸೌಕರ್ಯ ಎಲ್ಲವನ್ನು ಒದಗಿಸುವಂಥ ಕೆಲಸ ಮಾಡಿರಿ. ಇವತ್ತು ರೈತರ ಚಿಂತೆಗಾಗಿ ನೀರಾವರಿ ಬಗ್ಗೆ ವಿಚಾರ ಮಾಡಿರಿ. ಇವತ್ತು ಏನೇನು ಆಸ್ಪತ್ರೆಗಳ ಬಗ್ಗೆ ಭೇಟಿ ಕೊಡ್ರಿ, ಆಸ್ಪತ್ರೆಗಳನ್ನ ಸುಸಜ್ಜಿತವಾಗಿ ನಮ್ಮ ಜನರಿಗೆ ಆಸ್ಪತ್ರೆಗೆ ಕೊಡ್ರಿ. ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟು ಶಾಲೆಗಳು ಸುಸಜ್ಜಿತ ರೀತಿಯಲ್ಲಿ ನಡೆದುಕೊಂಡು ಹಾಗೆ ಮಾಡ್ರಿ. ರಸ್ತೆಗಳನ್ನು ಮಾಡ್ರಿ. ಇನ್ನು ಏನು ಹಲವಾರು ಹೊಸ ಯೋಜನೆಗಳದಾವ ಈ ತಾಲೂಕಿಗೆ ತರ್ರಿ. ನಾನೇ ನಿಮಗೆ ಬಂದು ದೊಡ್ಡ ಹಾರ ಹಾಕಿ ಸನ್ಮಾನ ಮಾಡಿ ನಿಮ್ಮ ಮನೆಗೆ ಬಂದು ಕಾಲು ಮುಗಿದು ಹೋಗ್ತೀನಿ ಅಂಥ ಕೆಲಸ ಬಿಟ್ಟು ಬರೀ ನವಲೀರ ಮಟ್ಟ ಹಿಂಗಾದ, ದೊಡ್ಡನಗೂಡು ಹಿಂಗದ, ಈ ಕೆಲಸ ಬಿಡು. ನೀನು ಕಂಟಿ ಸರ್ಕಲಲ್ಲಿ 4 ಮಾಡಿ ಒಂದು 8 ಹುಡುಗರು ಚಪ್ಪಾಳಿಗೆ ಹೊಡಕ್ಕೆ ಹೋದ್ರೆ ನೀವು ದೊಡ್ಡ ಸಂಖ್ಯೆ ಆಗೋದಿಲ್ಲ. ನಿಜವಾದ ಕೆಲಸ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ರೆ ನೀವು ದೊಡ್ಡ ಸಂಖ್ಯೆ ಆಗ್ತೈತೆ ಅಂತ ಸಂದರ್ಭದಲ್ಲಿ ಹೇಳ್ತೀವಿ. ಅದೇ ರೀತಿಯಾಗಿ ದೊಡ್ಡನಗೌಡರು ಬಹಳಷ್ಟು ಪ್ರಾಮಾಣಿಕವಾಗಿ ಮಾತಾಡ್ತಾರೆ. ಪ್ರಾಮಾಣಿಕತನ ಬಗ್ಗೆ ನಾನು ಹಿಂಗೆ ಪ್ರಾಮಾಣಿಕ ಮಾತಿ ಹೇಳ್ಕೊಂಡಾನಂತ. ಏನು ದೊಡ್ಡನಗೌಡ್ರೆ, ಕಳೆದ DCC ಬ್ಯಾಂಕ್ ಚುನಾವಣೆಯಲ್ಲಿ ಇವತ್ತು ಶಿವನಗೌಡರು ನೀವು ಬಂದು ನನ್ನ ಕಾಲು ಬಿದ್ದು ಇವತ್ತು ಇಲ್ಲಿ ಉಳಿಸ್ರಿ, ಇವತ್ತು ಅಂಥ ಕೆಟ್ಟವ್ರಿಗೆ ಇದು ಮಾಡಬೇಡ್ರಿ, ಅವ್ರು ಮಾಡಬೇಡ್ರಿ ಅಂತ ನನಗೆ ಹೇಳಿ ರೊಕ್ಕದ ಆಮಿಷ ತೋರಿಸಿದ್ರಿ ನೀವು. ನಾನು ಒಂದು ಪೈಸೆ ಆದರೂ ನಾನು ಕೇಳಿದ್ರೆ ಅವ್ರು ಬೇಕಾದ ಸಂಗಮ ಸಾಕ್ಷಿ ಹೇಳಿ ನಾನು ಒಂದೇ ಕಂಡೀಷನ್ ಹಾಕಿದೆ, 1 ಓಟ್ಲಿಂದ ಗೆಲ್ಲಲ್ಲ, ಇನ್ನೊಂದು ಓಟ್ ಅಂತೇಳಿ. ಇವತ್ತೇನು ಮಾಂತೇಶ್ ಅದಾರ, ಇವತ್ತು ಇಲ್ಲಿ ಕುಂತಿದ್ದಾರೆ, ಇವತ್ತು ನಮ್ಮ ಪಕ್ಕದಾಗ ಅವ್ರನ್ನ ಮನವೊಲಿಸಿ ಅವರು ಒಬ್ಬ ನಾನೇ ಪಕ್ಷೇತರ ಅಭ್ಯರ್ಥಿ ಎಲ್ಲರೂ ಹಾಕ್ಬೋದು. ಒಬ್ಬ ರಾಷ್ಟ್ರೀಯ ಪಕ್ಷದಿದ್ದಂಥ ಅಭ್ಯರ್ಥಿಯನ್ನು ಇವತ್ತು ಅವ್ರನ್ನ ಮನವೊಲಿಸಿ ಅವರು ಒಂದು ಓಟ್ ತೊಗೊಂಡು ಬಂದು ನನ್ನ ಓಟು ಒಂದು ತೊಗೊಂಡು 2 ಓಟು ನೀವು ಹೇಳಿದಂಥ ಶಿವನಗೌಡರು ಹಾಕಿದೆ. ಅವತ್ತು ನೀವು ಹಣದ ಆಫೀಸ್ ಕೇಳಿದಾಗ ನಾನು ನಿಮ್ಗೇನು ಒಂದು ಮಾತು ಕೊಟ್ಟಿದ್ದೆ, ನನಗೆ ರೊಕ್ಕ ಬೇಡ್ರಿ, DCC ಬ್ಯಾಂಕ್ನಲ್ಲಿ ನಾನು ಯಾರಾದರೂ ಬಡವ್ರನ್ನ, ನನಗೂ ಬಡವ್ರ ವಿದ್ಯಾರ್ಥಿ ಹೆಸರು, ಬಡವರ ಹೆಸರು ಹೇಳ್ತೇನೆ,
ನನ್ನ ಒಬ್ಬ ಬಡವ ಹುಡುಗನಿಗೆ ನೌಕರಿ ಕೊಡ್ರಿ, ಅವ್ರು ಹೇಳಿದ ಒಂದು ಹುಡುಗ ನೌಕರಿ ಕೊಡ್ರಿ ಅಂತಂದು ಅಂತ ಹೇಳಿ ನಾನು ಅವತ್ತು ನಿಮಗೆ ವಿನಯ ಮಾಡ್ಕೊಂಡೆ. ಕಡುಪಟ್ಟಿಯವರ ಫಾರ್ಮ್ ಹೌಸ್ನಲ್ಲಿ ಮಾತಾಡಿ ಇದಕ್ಕೆ ನಡ್ಕೊಂಡೇನಪ್ಪ ಅಂತ ದೊಡ್ಡ ಹೇಳಿದ ಉತ್ತರ ಹೇಳಿದ್ದೀನಿ. ಇದು ದೊಡ್ಡ ಪ್ರಾಮಾಣಿಕ ಮಾತು ಈ ತಾಲೂಕಿಗೆ. ಅದಕ್ಕಾಗಿ ನೀವಿಬ್ಬರು ಏನು ಒಬ್ಬ ಕಳ್ಳ ಮಳ್ಳ ಸೇರ್ಕೊಂಡಿರಿ, ಇದು ನಮ್ಮ ತಾಲೂಕಿನ ದುಡ್ಡೈವ. ಈ ಜನ ಮುಂದಿನ ದಿನಮಾನದಲ್ಲಿ ಪಾಠ ಕಲಿಸ್ತಾರೆ. ಅದಕ್ಕಾಗಿ ಅವ್ರು ತಿಳ್ಕೊಂಡಾರ ಹಿರೇಮಠರೆಲ್ಲ ಬಿಟ್ಟು ಹೋಗ್ಬಿಟ್ಟಿದಾರ, ಇನ್ನೇನು ರಾಜಕೀಯ ಮಾಡಲ್ಲ ಅಂತೇಳಿ. ನನ್ನ ಪ್ರಾಣದಲ್ಲಿ ನನ್ನ ದೇಹದ ಉಸಿರು ಒಂದು ಹನಿ ರಕ್ತ ಇರುವವರೆಗೂ ಕೂಡ ಈ ನನ್ನ ಜನರ ಸಲುವಾಗಿ ಹೋರಾಟ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಒಂದಿಷ್ಟು ಎರಡು ಮಾತು.